ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ಮೇಲಿಂದ ಮೇಲೆ ಆಗ್ತಾನೆ ಇದೆ. ಈಗ ಅಲ್ಲಿ 144 ಜನರು ಸಾವನ್ನಪ್ಪಿದ್ದಾರೆ, 732 ಜನರಿಗೆ ಗಾಯ ಆಗಿದೆ ಅಂತಕ್ಕಂಥದ್ದು. ಮಯನ್ಮಾರ್ ಮತ್ತು ಬ್ಯಾಂಕಾಕ್ ಸೇರಿ ಈವರೆಗೂ 200ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಮಯನ್ಮಾರ್ನಲ್ಲಿ ಈಗ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡಲಾಗಿದೆ. ಸಗೈಂಗ್ ಪ್ರದೇಶದಲ್ಲಿ ಹಲವು ಕಟ್ಟಡಗಳು ಕುಸಿತವಾಗಿದೆ ಅಂತಕ್ಕಂಥದ್ದು ಕೂಡ. ಆಸ್ಪತ್ರೆಗಳೆಲ್ಲ ಹೌಸ್ಫುಲ್ ಆಗಿದೆ. ನಡು ರಸ್ತೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಕಟ್ಟಡದ ಅವಶೇಷಗಳ ಅಡಿ ಸಿಲುಕಿದ್ದಂತಹ ಜನರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯ ಒಂದು ದಿನಕ್ಕೆ ಮುಗಿಯಲ್ಲ. ಯಾಕೆಂದರೆ ನೀವು ದೃಶ್ಯವನ್ನು ನೋಡಿರ್ತೀರಾ, ಏನು 20, 30, 40 ಫ್ಲೋರ್ ಬಿಲ್ಡಿಂಗ್ಗಳು ಬಿದ್ದಿರೋದು ಕಮ್ಮಿ ಅಲ್ಲ. ನೀವು ಅದನ್ನೆಲ್ಲ ಅವಶೇಷಗಳನ್ನ ತೆಗಿಬೇಕು ಅಂತಂದರೆ ಇಟ್ ಟೇಕ್ಸ್ ಟೈಮ್. ಅದ್ರ ಕೆಳಗಡೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಏನು ಕತೆನೋ. ಇಲ್ಲಿ ನೋಡಿ, ಅಲ್ಲಿ ರೋಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರೋದು ನೋಡ್ತಾ ಇದ್ದೀರಾ. ಮ್ಯಾನ್ಮಾರ್ನಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳು ಹೌಸ್ಫುಲ್. ಇನ್ನೆಲ್ಲ ಹೋಗ್ತೀರಾ? ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕು ಪೇಷಂಟ್ಸ್ಗೆ, ಪಾಪ ಗಾಯಗೊಂಡಿರೋರಿಗೆ. ಮೊದಲು ಅವ್ರ ಜೀವ ಉಳಿಸ್ಬೇಕು. ಹಾಗಾಗಿ ರೋಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲಿ ಸಿಗುತ್ತೆ ಅವಕಾಶ ಅಲ್ಲಿ. ಪರಿಸ್ಥಿತಿ ನೋಡಿ ಹೆಂಗಾಗ್ಬಿಡುತ್ತೆ. ಒಂದು ದಿನಕ್ಕೇ ಚಿತ್ರಣನೇ ಬದಲಾಗ್ಬಿಡುತ್ತೆ ಆ ದೇಶದ್ದು, ಒಂದೇ ದಿನ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಈ ಥರದ್ದು ಒಂದೊಂದು ಪ್ರಾಕೃತಿಕ ವಿಕೋಪಗಳಾದಾಗ 10 ವರ್ಷ ಹಿಂದೆ ಕೊಟ್ಟೋಗುತ್ತೆ ದೇಶಗಳು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರಿಂದ ಪಡ್ಕೊಳ್ಳೋಣ. ಶಬೀರಿಗ ಒಂದು ವಿಚಾರ ಏನಂದರೆ, ಒಂದು ಎಕ್ಸಾಕ್ಟ್ ಫಿಗರ್ ಇಷ್ಟು ಜನ ಮೃತಪಟ್ಟಿದ್ದಾರೆ, ಇಷ್ಟು ಜನ ಗಾಯಾಳುಗಳು ಅಂತ ರೈಟ್ ನಾವು ನಮಗೀಗ ಹೇಳೋಕ್ಕಾಗಲ್ಲ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಗಗನಚುಂಬಿ ಕಟ್ಟಡಗಳು ಕುಸಿದು ಬಿದ್ದಿರೋದ್ರಿಂದ ಅದೆಲ್ಲ ತೆರವು ಮಾಡಬೇಕು. ಅದ್ರ ಕೆಳಗಡೆ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ನೋಡಬೇಕು. ಸೊ ಹಾಗಾಗಿ ಈ ನಂಬರ್ ಗಂಟೆಯಿಂದ ಗಂಟೆಗೆ ರೈಸ್ ಆಗ್ತಾನೆ ಹೋಗುತ್ತಾ ಅಂತ. ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ನೋಡಿ, ಒಂದು ಕಡೆಗೆ ನಿರಂತರವಾದಂಥ ಭೂಕಂಪಗಳು ಆಗ್ತಾ ಇರುವಂಥದ್ದು, ಒಂದಾದ್ಮೇಲೆ ಒಂದು ಭೂಕಂಪ ಆಗ್ತಾ ಇರುವಂಥದ್ದು. ಅದರಿಂದ ಭೂಮಿ ಏನು ಈ ಕಟ್ಟಡಗಳೇನಿರ್ತವೆ ಅವು ಸಡಿಲಗೊಂಡಿರ್ತವೆ. ಮತ್ತೆ ಒಂದಾದ ಮೇಲೆ ಒಂದು ಕಟ್ಟಡಗಳು ಬೀಳುವಂಥ ಸಾಧ್ಯತೆಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಇದು ಒಂದು ಭಾಗ. ಇದ್ರ ಜೊತೆಗೆ ನಾವು ನಿನ್ನೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಬಹಳ ಬಹು ಅಂತಸ್ತಿನ ಕಟ್ಟಡಗಳು ಏಕಾಏಕಿ ಧಾರಾಶಾಹಿಯಾಗಿ ಕೆಳಗಡೆ ಕುಸಿದು ಬಿದ್ದಿರುವಂಥದ್ದು. ಸೊ ಕೆಳಗಡೆ ಎಷ್ಟು ಜನರಿದ್ರು ಅನ್ನುವಂಥದ್ದು ಎಲ್ಲೂ ಕೂಡ ಗೊತ್ತಿಲ್ಲ. ಅಪಾರ್ಟ್ಮೆಂಟ್ಗಳು, ಮಾಲ್ಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಇವೆಲ್ಲವೂ ಕೂಡ ಕೆಳಗಡೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಅವಶೇಷಗಳ ಅಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಸಿಲುಕಾಕೊಂಡಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗ ನಮಗೇನು ಡೆತ್ ನಂಬರ್ಸ್ ಏನ್ ಸಿಗ್ತಾ ಇದೆಯಲ್ಲ, ಇವು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತ ನಂಬರ್ಗಳು. ಇನ್ನು ಒಳಗಡೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಂಬರ್ಗಳು ಇದಾವೆ ಅನ್ನುವಂಥದ್ದು ಯಾರು ಕೂಡ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ಯಾಂಕಾಕ್ನಂತ ದೊಡ್ಡ ಸಿಟಿಯಲ್ಲಿ ನಾವು ಗಮನಿಸಿದಂಗೆ ಮಲ್ಟಿ ಬಿಲ್ಡಿಂಗ್ಸ್ಗಳು, ಜಾಸ್ತಿ ಅಂತಸ್ತುಗಳಿರುವಂತ ಬಿಲ್ಡಿಂಗ್ಗಳು ನಮಗಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಆ ಕಟ್ಟಡಗಳು ಏಕಾಏಕಿ ಕೆಳಗಡೆ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ಅಂತಸ್ತಿನಲ್ಲಿ ಎಷ್ಟೆಷ್ಟು ಜನರಿದ್ರು ಅನ್ನುವಂಥದ್ದು ಯಾರಿಗೂ ಗೊತ್ತು, ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಒಮ್ಮೆ ರಕ್ಷಣಾ ಕಾರ್ಯಾಚರಣೆ ಅಥವಾ ಕಟ್ಟಡಗಳನ್ನು ತೆರವು ಮಾಡಬೇಕಾದಂತ ಸಂದರ್ಭದಲ್ಲಿ ಮೃತದೇಹಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಈ ಸಾವು ನೋವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದಾದಂತ ಸಾಧ್ಯತೆಗಳಿದಾವೆ. ಆದ್ರೆ ಬ್ಯಾಂಕಾಕ್ ಗಿಂತ ನಮ್ಗೆ ಸರ್ಪ್ರೈಸ್ಲಿ ಮಯನ್ಮಾರ್ನಲ್ಲಿ ಹೆಚ್ಚು ಸಾವುಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಮಯನ್ಮಾರ್ನಲ್ಲಿ ಈವರೆಗೂ ಅಧಿಕೃತವಾಗಿ ಸಿಕ್ಕಿರುವಂತದ್ರ ಪ್ರಕಾರ 144, ಬ್ಯಾಂಕಾಕ್ನಲ್ಲಿ 117 ಜನ ಸಾವನ್ನಪ್ಪಿದ್ದಾರೆ. ಸೊ ಮಯನ್ಮಾರ್ನಲ್ಲಿ ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆಗಳು ಹೆಚ್ಚುವಂತ ಸಾಧ್ಯತೆಗಳು ಕೂಡ ಇದಾವೆ. ಮತ್ತೆ ಸಣ್ಣ ಪುಟ್ಟ ಗಾಯಾಳುಗಳು ಮತ್ತೆ ಹೆಚ್ಚು ಗಾಯಗಳಾದವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಕೂಡ ಅಲ್ಲಿ ಫೆಸಿಲಿಟೀಸ್ ಇಲ್ಲದೆ ಇರುವಂತ ಸನ್ನಿವೇಶಗಳು ನಿರ್ಮಾಣ ಆಗಿದಾವೆ. ಯಾಕಂದ್ರೆ ಬಹಳಷ್ಟು ಆಸ್ಪತ್ರೆಗಳು ಕೂಡ ಹಾನಿಯಾಗಿರುವಂತದ್ದು. ಹೀಗಾಗಿ ರಸ್ತೆಗಳಲ್ಲೇ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೋಡ್ಗಳಲ್ಲಿ ಟ್ರೀಟ್ಮೆಂಟ್ ಕೊಡುವಂತ ದೃಶ್ಯ ಕೂಡ ಈಗ ಅಲ್ಲಿ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಅರವಿಂದ್.